ಇವತ್ತಿನ ಸಭೆ ಹೈ ವೋಲ್ಟೇಜ್ ಸಭೆ ಆಗಬೇಕಾಗಿತ್ತು. ಆದರೆ ಆ ಕಾವೇರಿ ತಾಯಿನೇ ಈ ಡಿಸ್ಪ್ಯೂಟ್ ಅನ್ನ ಆ ಭಗವಂತನ ದಯೆಯಿಂದ ಈ ಡಿಸ್ಪ್ಯೂಟ್ ಏನಿತ್ತು ತಾನೇ ತಾನಾಗಿ ನೀರು ಹರಿದೋಗ್ತಾ ಇದೆ. ಇದರಲ್ಲಿ ಸರ್ಕಾರದ ಶ್ರಮ ಏನೂ ಇಲ್ಲ, ಝೀರೋ. ದೇವರೇ ನಮ್ಮ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿಬಿಟ್ಟಿದ್ದಾನೆ. ಆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ. ಅಲ್ಲಿ ಪ್ರಶ್ನೆ ಇರೋವಂಥದ್ದು, ಇಲ್ಲಿ ಇಷ್ಟು ದಿನ ಹೋರಾಟ ಮಾಡಿದಂಥ ರೈತರು, ಕರ್ನಾಟಕದ ರೈತರು, ನಮ್ಮ ಪ್ರಶ್ನೆ ಸರ್ಕಾರಕ್ಕೆ, ಅವರ ಹೊಲಗಳಿಗೆ ಯಾವಾಗ ನೀರು ಬಿಡ್ತೀರಾ? ಅವರ ಕೆರೆಗಳನ್ನು ಯಾವಾಗ ತುಂಬಿಸ್ತೀರಾ? ಅರ್ಧ ಬೆಳೆದು ನಿಂತಿರುವ ಕ್ರಾಫ್ಟ್ ಏನಿದೆ, ಕಬ್ಬು, ಅದಕ್ಕೆ ನೀರು ಎಷ್ಟು ಕೊಡ್ತೀರಾ? ಇದನ್ನ ನಮ್ಮ ರೈತರಿಗೆ, ಈಗೇನೋ ತಮಿಳುನಾಡಿಗೆ ಬಿಡ್ತಾ ಇದ್ದೀರಾ, ಆದರೆ ನಮ್ಮ ರೈತರಿಗೆ ಯಾಕೆ ಇನ್ನೂ ಬಿಟ್ಟಿಲ್ಲ? ನಾಲೆಗಳಿಗೆ ಯಾಕೆ ನೀರು ಬಿಟ್ಟಿಲ್ಲ? ಈ ಪ್ರಶ್ನೆಯನ್ನ ನಾವು ಕೇಳೋರಿದ್ದೀರಿ. ಮತ್ತೆ ಕಾವೇರಿ ಪ್ರಾಧಿಕಾರದ ಮುಂದೆ ಸರಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪ್ರೆಸೆಂಟೇಷನ್ ಸರಿಯಾಗಿ ಮಾಡಿದ್ರೆ ಈ ಕಷ್ಟದ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಈ ಆತಂಕದ ವಾತಾವರಣ, ಹೋರಾಟ ಇವೆಲ್ಲ ನಡೀತಾನೆ ಇರಲಿಲ್ಲ. ನೀವು ಮಾಡಿದ ಮಿಸ್ಟೇಕ್ಗೆ ನಿಮ್ಮ ಕೇರ್ಲೆಸ್ ಕ್ಯಾಬಿನೆಟ್ ರಚನೆಯಲ್ಲಿ ನೀವೆಲ್ಲ ಬ್ಯುಸಿ ಆಗೋದ್ರೆ ಹೊರತು ಕಾವೇರಿ ನೀರಿನ ಬಗ್ಗೆ ನೀವು ಕಿಂಚತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಆಯಿತು. ಅದು ನಿಮ್ಮ ಫಾಲ್ಟು. ಈಗ ಭಗವಂತನೇ ಇದನ್ನ ಬಗೆಹರಿಸಿರೋದ್ರಿಂದ ನಿಮ್ಮ ಇರಿಮೇನೂ ಇಲ್ಲ, ಗರಿಮೇನೂ ಇಲ್ಲ. ಈ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಕರೆಯುವಂತ ಅವಶ್ಯಕತೆನೂ ಬರ್ತಾ ಇರಲಿಲ್ಲ, ನೀವು ಸರಿಯಾಗಿ ನಿಭಾಯಿಸಿದ್ರಿ. ಅದರಿಂದ ನಾವು ಆಲ್ ಪಾರ್ಟಿ ಮೀಟಿಂಗ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿ ನಮ್ಮ ರೈತರ ಪ್ರಶ್ನೆ ಏನು ಅಂತ ಕೇಳ್ತೀವಿ. ತಮಿಳುನಾಡು ರೈತರ ಬಗ್ಗೆ ಡಿ ಕೆ ಶಿವಕುಮಾರ್ ಪದೇ ಪದೇ ಮಾತಾಡ್ತಾರೆ. ತಮಿಳುನಾಡು ರೈತರು ಉಳಿಬೇಕು ಅಂತಾರೆ. ನಮ್ಮ ರೈತರು ಏನಾಗಬೇಕು ಅನ್ನೋ ಪ್ರಶ್ನೆಯನ್ನ ನಮ್ಮ ಈ ಹೋಗೋ ಸಭೆಯಲ್ಲಿ ನಾನು ಬಸವರಾಜ ಬೊಮ್ಮಾಯಿ, ನಮ್ಮೆಲ್ಲ ಮುಖಂಡರು ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಮಾತಾಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ